ರಾಜಸ್ಥಾನದ ಮೈನ್ ಸಿಟಿಗೆ ಹೋಗ್ತಾ ಇದ್ದೇನೆ. ಯಾಕಪ್ಪ ಅಂದರೆ ಅಲ್ಲಿದ್ದು ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಲ್ಲಿನ ಜನರು, ವ್ಯಾಪಾರಸ್ಥರು, ಫುಡ್ ಐಟಮ್ಸ್ಗಳು ಏನೇನು ಸಿಗುತ್ತೆ, ಏನೇನು ನೋಡೋಕ್ಕೆ ಸಿಗುತ್ತೆ, ಟೋಟಲಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೇನೆ. ಸೊ ನೇರ ಸ್ಟ್ರೀಟ್ ಕಡೆ. ರಾಜಸ್ಥಾನದಲ್ಲಿ ನಮ್ಗೆ ಟೂ ವೀಲರ್ ಸಿಕ್ಕಿದೆ. ನಮ್ಮ ಕಾರಲ್ಲಿ ಅದಷ್ಟು ಕಷ್ಟ ಆಗುತ್ತೆ, ತುಂಬ ಟ್ರಾಫಿಕ್ ಪ್ರಾಬ್ಲಮ್. ಸೊ ನಮ್ಮೂರಲ್ಲಿ ಹೊಯ್ಗೆ ಹೊತ್ಕೊಂಡು ಹೋಗೋಕ್ಕೆ ಲಾರಿಯನ್ನು ಯೂಸ್ ಮಾಡ್ತೇವಲ್ಲ, ಆದರೆ ರಾಜಸ್ಥಾನದಲ್ಲಿ ಕತ್ತೆಯನ್ನು ಯೂಸ್ ಮಾಡ್ತಾರೆ ನೋಡಿ. ಈ ಮನ್ಮಥನನ್ನು ನೋಡಿ, ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾನೆ. ಏನೇನೇನು ನೋಡಬೇಕು ಈ ಕಣ್ಣಲ್ಲಿ. ಅಯ್ಯೋ ಆಗಸ್ಟ್ 15 ಗೈಸ್, ನಾ ತುಂಬ ಹೊತ್ತು ಅಬ್ಸರ್ವ್ ಮಾಡಿದೆ ಈ ಮಹಿಳೆಯನ್ನು. ತುಂಬ ಜನರ ಹತ್ರ ಹೋಗ್ತಾರೆ, ಕಾರು ಬಳಿ, ಟ್ಯಾಕ್ಸಿ ಬಳಿ, ಈ ಥರ ಪಬ್ಲಿಕಲ್ಲಿ ಇರುವ ಎಲ್ಲ ಜನರ ಬಳಿ ಹೋಗ್ತಾರೆ. ಬಟ್ ಯಾರೂ ಕೂಡ ಇವರಿಂದ ಬೈ ಮಾಡೋದಿಲ್ಲ. ಮೇ ಬಿ ನಾವೊಂದು 2 hours ವಾಚ್ ಮಾಡಿದೆ, ಒಂದು ಪೀಸ್ ಕೂಡ ಸೇಲ್ ಆಗಿಲ್ಲ ಅನಿಸುತ್ತೆ. ಸೊ ನಾನು ಹೇಳುವುದಂದರೆ, ಈ ಥರ ನಿಮ್ಮೂರಲ್ಲಿ ಕೂಡ ಸಣ್ಣ ಸಣ್ಣ ಬೀದಿ ಬಲಿಯಲ್ಲಿ ವ್ಯಾಪಾರ ಮಾಡುವವರು ಇರಬಹುದು. ಅವರಿಂದ ದಯವಿಟ್ಟು ಈ ಫ್ಲ್ಯಾಗ್ ಖರೀದಿ ಮಾಡಿ. ಯಾಕಪ್ಪ ಅಂದರೆ ಅವರಿಗೆ ಏನಾದರೂ ಒಂದು ಸಣ್ಣ ಹೆಲ್ಪ್ ಆಗ್ಬೋದು. ಅವರ ಹೊಟ್ಟೆಪಾಡಿಗೋಸ್ಕರ ಇದನ್ನು ಸೇಲ್ ಮಾಡ್ತಾ ಇರೋದು. ಇವರು ಇನ್ನೂ ಕೂಡ ಊಟ ಮಾಡಿಲ್ಲ ಅಂದರೆ ನೋಡಿ. ಬೆಳಿಗ್ಗೆ 10 ಗಂಟೆ ಆಯಿತು, ಈ ಥರ ಮಾರ್ತಾ ಇದ್ದಾರೆ ರೋಡ್ ಬದಿಯಲ್ಲಿ. ಅವ್ರ ಹತ್ರ ಕೇಳಿದಾಗ ಒಂದು ಪೀಸ್ ಕೂಡ ಸೇಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಬಂದು ಊಟ ಮಾಡಿಲ್ಲ, ಏನಾದರೂ ಒಂದಾದರೂ ಖರೀದಿ ಮಾಡಿದರೆ ನನಗೆ ಊಟಕ್ಕಾದ್ರೂ ಆಗುತ್ತೆ ಅಂತ. ಸೊ ನಾವು ಹೇಳಿದ್ರಿ, ನಮ್ಮ ಹತ್ರ ಆಲ್ರೆಡಿ ಫ್ಲ್ಯಾಗ್ ಇದೆ, ಊಟ ಬೇಕಾದರೆ ನಾವು ಕೊಡಿಸ್ತೇವೆ ಅಂತ. ಗೈಸ್, ಇವರ ಮಾತು ಕೇಳಿ ನಮಗೆ ತುಂಬ ಬೇಸರ ಆಯಿತು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಸ್ತಾಗಿ ಇವರಿಂದ ನೀವು ಫ್ಲ್ಯಾಗ್ ಖರೀದಿ ಮಾಡೋದಾದರೆ ಈ ಥರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅವರಿಂದ ಖರೀದಿ ಮಾಡಿ. ಅವರ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರೋದು, ಅವರಿಗೆ ಏನಾದರೂ ಒಂದು ಸಪೋರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ಅಷ್ಟೇ ಹೇಳುತ್ತೆ. ಬೇರಂಕಾಯಿ 40 का आधा किलो इರ್ತವೆ ಅಲ್ಲಲ್ಲಿ आधा 400 कर दूं नहीं बस आधा भी नहीं चाहिए दीदी ನಾಪದಲ್ಲೇ क्या बोलेगा पुणे का अभी नहीं चाहिए आ जाएगा बाद में वापस आने के लिए 30 पे देगा 30 का करता ಅಪ್ಪ ಅಳ್ತದಿತ್ತು ಹಣ್ಣು 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 ಡಾಲಿ ನೋಡಿ. ಜೋಳ ಗೈಸ್, ನಾನು ರಾಜಸ್ಥಾನದ ಸ್ಟ್ರೀಟಲ್ಲಿ ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ನಾನು ನೋಟಿಸ್ ಮಾಡಿದ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಜಾಸ್ತಿ ಜನ ಮಹಿಳೆಯರೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ಆಗಿರ್ಬೋದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವೇನು ನೋಡ್ಬೋದು ನೋಡಿ, ದೊಡ್ಡ ದೊಡ್ಡ ಸ್ಟಾಲ್, ಸ್ವಲ್ಪ ಎಲ್ಲರೂ ಇಲ್ಲಿ ಮಹಿಳೆಯರು ನೋಡಿ. ಏನೋ ಎತ್ಕೊಂಡು ಹೋಗ್ತಾ ಇದ್ದಾನೆ ಪಾಪ, ಈ ಬಿಸಿಲಲ್ಲಿ ಅಲ್ಲ, ಅಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ. ಆಲ್ರೆಡಿ ಒಂದು ಚಪ್ಪಲ್ ತಗೊಂಡಿದ್ದಾನೆ, ಸುಮ್ಮನೆ ರೋಡ್ ಬದಿಯಲ್ಲಿ ರೇಟ್ ಕೇಳ್ತಾ ಇದ್ದಾನೆ. ಹಂಗನ ರವಾಂತರ ಸೌತೆಕಾಯಿ ತೆಂಗಿನಕಾಯಿ ಮಾರ್ತಾ ಇದ್ದಾರೆ ರೋಡ್ ಸೈಡಲ್ಲಿ. ಅಲ್ಲಿ ನೋಡಿ ರಥ ಓಡ್ತಾ ಇದೆ. ಕೋಲ್ ಮಿಠಾಯಿ ಇಂಜಿ ಮಿಠಾಯಿ ನೋಡಿ, ಇಂಜಿ ಮಿಠಾಯಿ ಗೈಸ್ ಮಾರ್ತಾ ಇದ್ದಾರೆ. ಅಷ್ಟೊಂದು ಕ್ರೌಡ್ ಆದ ರೋಡ್ ಇಲ್ಲೆಲ್ಲ ಮೈನಾಗಿ ನೋಡ್ಕೊಬೇಕಾದದ್ದು ಈ ಮೊಬೈಲ್ ಫೋನ್ಗಳು, ಇಲ್ಲ ಅಂದರೆ ಕತ್ಕೊಂಡ್ಬಿಡ್ತಾರೆ. ನಾವಿವಾಗ ಇರೋದು ರಾಜಸ್ಥಾನದ ಅಜ್ಮೀರ್ ರೈಲ್ವೆ ಜಂಕ್ಷನ್, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸಾಂಬಾರ್ಪುರ್ ಹೋಗ್ತಾ ಇದ್ದೇವೆ. ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ, ಗುಡ್ ಲುಕಿಂಗ್, ಗುಡ್ ಮೈಂಟೆನೆನ್ಸ್. ಪುರಕ್ಕೆ ಹೋಗುವಲು ಟಿಕೆಟ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತುಂಟಾ ಫುಲೇರಾ ಜಂಕ್ಷನ್, ಅಡಲ್ಟ್
3 ಆಪ್ಷನ್ 3 ಅದು ಬ್ಯಾಕ್ ಸ್ಪೇಸ್. ಒಂದು ಜನ ಈ ಒಂದು ಟ್ರೈನಿಗೆ ವೇಟ್ ಮಾಡ್ತಾ ಇದ್ದಾರೆ. ಫುಲ್ ಕ್ರೌಡ್. ಆ್ಯಕ್ಚುಲಿ ನಾವು ತಗೊಂಡಿರೋದು ಜನರಲ್ ಕಂಪಾರ್ಟ್ಮೆಂಟ್ ಟಿಕೆಟ್. ಸೊ ನಮಗೆ ಸೀಟ್ ಸಿಗುವ ಚಾನ್ಸಸ್ ತುಂಬ ಕಮ್ಮಿ. 80 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ನಾವು. ನೋಡಿ, ಫುಲ್ ಕ್ರೌಡ್. ಫೈನಲಿ ನಮಗೆ ಏನ್ ಇದು ನೋಡ್ತಾ ಇದ್ದೀರಾ, ಇದು ರಾಜಸ್ಥಾನದ ಸಾಂಬಾರ್ ಎನ್ನುವ ವಿಲೇಜ್. ಅಲ್ಲಿದು ಸ್ಪೆಷಲ್ ತೇನಿ ಅಂತ. ತೇನಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಎರಡು ಒಟ್ಟಿಗೆ ಮಿಕ್ಸ್ ಆಗಿರುತ್ತೆ ನೋಡಿ. ಈ ಊರಿನ ಸ್ಪೆಷಲ್ ತಿಂಡಿ. ಎಲ್ಲ ಕಡೆ ಅದನ್ನೇ ಮಾಡ್ತಾ ಇದ್ದಾರೆ. ಈ ಫೀನಿ ಅನ್ನುವ ತಿಂಡಿ ತಯಾರು ಮಾಡೋದು ಮೈದಾದಿಂದ. ಸೊ ಇದಕ್ಕೆ ಸ್ಪೆಷಲ್ ಏನಂದ್ರೆ, ಇದು ಸ್ವೀಟಲ್ಲಿ ಕೂಡ ಬರುತ್ತೆ, ಸ್ಪೈಸಿಯಲ್ಲಿ ಕೂಡ ಬರುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಡಾಲ್ಡಾದಿಂದ ತಯಾರು ಮಾಡ್ತಾರಂತೆ, ಚಳಿಗಾಲದಲ್ಲಿ ಒರಿಜಿನಲ್ ಗೀ ಯೂಸ್ ಮಾಡಿ ತಯಾರು ಮಾಡ್ತಾರೆ ಈ ಫೀನಿ ಅನ್ನುವ ಈ ತಿಂಡಿ. ನೋಡಿ ಹೇಗೆ ತಯಾರು ಮಾಡ್ತಾ ಇದ್ದಾರೆ. ಶಾನದಾರ್ ನೋಡಿ ಪಾಪ. ಗೈಸ್, ನಮಗೆ ಇವತ್ತು ತುಂಬ ಹೊತ್ತು ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ. ಯಾಕಪ್ಪ ಅಂದರೆ ಸಂಜೆ ಹೊತ್ತಿಗೆ ಮಳೆ ಬಂತು. ಸೊ ನಮಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ನಾಳೆ August 15th ಇಂಡಿಪೆಂಡೆನ್ಸ್ ವಿಶೇಷತೆಯೊಂದಿಗೆ ನಾಳೆ ಮತ್ತೆ ಬರ್ತೇನೆ. ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಬಾಯ್ ಬಾಯ್.